ಜೈ ಹಿಂದ್. ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿಯ 9ನೇ ಕ್ಲಾಸ್‌ದಲ್ಲಿ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಈ 9ನೇ ಕ್ಲಾಸ್‌ದಲ್ಲಿ ನಾವು ಇವತ್ತು ಡಿಸ್ಕಷನ್ ಮಾಡುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತಂದ್ರೆ, ವೈಗೋಸ್ಕಿಸ್ ಸೋಷಿಯಲ್ ಕಲ್ಚರ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ದೇವೆ. ಸೊ, ವೈಗೋಸ್ಕಿಯ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ. ಸೊ, ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಡಿಟೇಲ್ ಆಗಿ ಚರ್ಚೆಯನ್ನ ಮಾಡೋಣ. ಏನಿದೆ ಇವರ ಒಂದು ಥಿಯರಿ ಡೆವಲಪ್ಮೆಂಟ್ ಬಗ್ಗೆ. ಸೊ, ಅದ್ರ ಜೊತೆಗೆ ನೀವು ಇದುವರೆಗೆ ನಮ್ಮ ಚಾನೆಲ್‌ವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ಬೆಲ್ ಐಕಾನನ್ನು ಸಹ ಕ್ಲಿಕ್ ಮಾಡಿ. ಇದೇ ರೀತಿಯಾದಂತಹ ವಿಡಿಯೋಸ್‌ಗಳ ನೋಟಿಫಿಕೇಷನನ್ನು ಪಡೆಯಲು. ಇದರಲ್ಲಿ ನಾವು ಏನು ಓದಲಿಕ್ಕೆ ಹೋಗ್ತಾ ಇದ್ದೇವೆ ಇವತ್ತು ಅಂತಂದ್ರೆ, ಸೊ ಫಸ್ಟ್ ಇರ್ತಕ್ಕಂಥದ್ದು ಒಂದು ಪಾಯಿಂಟ್ ಪ್ರಮುಖ ಕಲ್ಪನೆಗಳನ್ನ ನೋಡೋಣ, ಕಾನ್ಸೆಪ್ಟ್ಸ್‌ಗಳನ್ನ ನೋಡೋಣ. ಅದ್ರ ಜೊತೆಗೆ ಸಮಾಜ, ಭಾಷೆ, ಸಂಸ್ಕೃತಿ ಇದ್ರ ಬಗ್ಗೆ ನೋಡೋಣ. ವೈಗೋಸ್ಕಿರ್ ಅವರು ಏನು ಹೇಳಿದ್ದಾರೆ ಅಂತೇಳಿ. ಅದ್ರ ಜೊತೆಗೆ ಶೈಕ್ಷಣಿಕ ಪರಿಣಾಮಗಳು, ಎಜುಕೇಷನಲ್ ಇಂಪ್ಲಿಕೇಶನ್ ಯಾವ ರೀತಿ ಮಾಡಬೇಕು ಅಂತೇಳಿ. ಅದ್ರ ಜೊತೆಗೆ ಇವರಿಗೆ ಆಗಿರ್ತಕ್ಕಂಥ ಇವರ ಒಂದು ಥಿಯರಿಯ ಬಗ್ಗೆ ವಿಮರ್ಶಕರು ಅಥವಾ ವಿಮರ್ಶೆ ಏನಾಗಿದೆ ಅನ್ನೋದನ್ನ ನೋಡೋಣ. ಕೊನೆಯದಾಗಿ ಪಿಯಾಜೆ ಮತ್ತು ವೈಗೋಸ್ಕಿ ನಡುವೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಏನಿದೆ ಇಬ್ಬರ ಥಿಯರಿಯ ನಡುವೆ ಅದನ್ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ, ಲೆವ್ ವೈಗೋಸ್ಕಿ ರವರು ಇರ್ತಕ್ಕಂಥವರು ಒಬ್ಬ ಮ್ ರಷ್ಯನ್ ಮನಃಶಾಸ್ತ್ರಜ್ಞರಾಗಿದ್ರು. ಸೊ, ಇವರ ಒಂದು 38ನೇ ವರ್ಷದ ಒಳಗೆ ಇವರ ಒಂದು ಸಾವು ಆಗಿತ್ತು. ಸೊ, ಇವರು ಮಾಡಿರ್ತಕ್ಕಂಥ ಎಲ್ಲ ಒಂದು ಥಿಯರೀಸ್‌ಗಳಿರ್ತಕ್ಕಂಥದ್ದು ರಷ್ಯನ್ ಭಾಷೆಯಲ್ಲಿ ಇರ್ತಕ್ಕಂಥದ್ದಾಗಿವೆ. ಸೊ, ಅವುಗಳನ್ನ ಟ್ರಾನ್ಸ್‌ಫರ್ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಅಡೆತಡೆಗಳಾಗಿದ್ವು. ಆದರೂ ಕೂಡ ಅವುಗಳಲ್ಲಿ ಬಹಳಷ್ಟು ಒಂದು ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಹೊಮ್ಮಿವೆ. ಸೊ, ಅದ್ರ ಜೊತೆಗೆ ಆ, ವೈಗೋಸ್ಕಿ ಇರ್ತಕ್ಕಂಥವ್ರು ಇವರು ಸಾಮಾಜಿಕ ರಚನಾತ್ಮಕವಾದಿಯಾಗಿದ್ರು. ಇವರು ಸೋಷಿಯಲ್ ಕನ್ಸ್ಟ್ರಕ್ಟಿವ್ ಕನ್ಸ್ಟ್ರಕ್ಟಿವಿಸ್ಟ್ ಆಗಿದ್ರು. ಸೊ, ಕನ್ಸ್ಟ್ರಕ್ಟಿವಿಸ್ಟ್ ಅಂತ ರಚನಾತ್ಮಕವಾದಿ ಅಂತಂದ್ರೆ ಏನು? ಸೊ, ಒಂದು ಮಗು ಇರ್ತಕ್ಕಂಥದ್ದು ತನ್ನ ಜ್ಞಾನ ಇರ್ತಕ್ಕಂಥದ್ದು ರೂಪಿಸಿಕೊಳ್ಳಬಲ್ಲದು ಅಂತೇಳಿ ಏನು ಹೇಳ್ತಾರೆ, ಅವರಿಗೆ ನಾವು ಕನ್ಸ್ಟ್ರಕ್ಟಿವಿಸ್ಟ್ ಅಂತೇಳಿ ಹೇಳ್ತೇವೆ. ಸೊ, ಅದ್ರ ಜೊತೆಗೆ ಈ ಇದಕ್ಕಿಂತ ಮುಂಚೆ ನಾವು ನೋಡಿರ್ತಕ್ಕಂಥದ್ದು ಆಹ್ ಪಿಯಾಜೆರವರು ರ್ಯಾಡಿಕಲ್ ಕನ್ಸ್ಟ್ರಕ್ಟಿವಿಸ್ಟ್ ಆಗಿದ್ರು. ಸೊ, ಇಲ್ಲಿ ವೈಗೋಸ್ಕಿರವರು ಹೇಳ್ತಾರೆ, ಒಂದು ಮಗು ಇರ್ತಕ್ಕಂಥದ್ದು ತನ್ನ ಒಂದು ಬೆಳವಣಿಗೆ ಇರ್ತಕ್ಕಂಥದ್ದು ಅಥವಾ ಒಂದು ವಿಕಾಸ ಇರ್ತಕ್ಕಂಥದ್ದು ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಇಂಟರಾಕ್ಟ್ ಮಾಡಿಕೊಂಡು ತನ್ನ ಒಂದು ಅಭಿವೃದ್ಧಿ ಇರ್ತಕ್ಕಂಥದ್ದು ಮಾಡ್ಕೋತೈತಿ. ವಿಕಾಸ ಇರ್ತಕ್ಕಂಥದ್ದು, ಜ್ಞಾನದ ವಿಕಾಸ ಇರ್ತಕ್ಕಂಥದ್ದು ಮಾಡ್ಕೋತೈತಿ ಅಂತೇಳಿ ವೈಗೋಸ್ಕಿರವರು ಹೇಳ್ತಾರೆ. ಆದರೆ ಅಲ್ಲಿ ಇರ್ತಕ್ಕಂತಹ ಪಿಯಾಜೆರವರು ಹೇಳ್ತಾರೆ, ತನ್ನ ಒಂದು ಫಿಸಿಕಲ್ ಇರ್ತಕ್ಕಂಥದ್ದು ಎನ್ವಿರಾನ್ಮೆಂಟ್ ಜೊತೆಗೆ ಅಂತಂದ್ರೆ ಪರಿಸರದ ಜೊತೆಗೆ ಇಂಟರಾಕ್ಟ್ ಮಾಡಿಕೊಂಡು ತನ್ನ ಜ್ಞಾನವನ್ನ ಬೆಳೆಸ್ಕೋತೈತಿ ಅಂತೇಳಿ ಅಲ್ಲಿ ಪಿಯಾಜೆರವರು ಹೇಳಿದ್ರೆ, ಸೊ ವೈಗೋಸ್ಕಿರವರು ಹೇಳ್ತಾರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ತನ್ನ ಇಂಟರಾಕ್ಟ್ ಮಾಡಿಕೊಂಡು ಮಗು ಇರ್ತಕ್ಕಂಥದ್ದು ತನ್ನ ಜ್ಞಾನದ ಅಭಿವೃದ್ಧಿ ಇರ್ತಕ್ಕಂಥದ್ದು ಮಾಡ್ಕೋತೈತಿ ಅಂತೇಳಿ ಇಲ್ಲಿ ವೈಗೋಸ್ಕಿರವರು ಹೇಳ್ತಾ ಇದ್ದಾರೆ. ಸೊ, ಇಲ್ಲಿ ಕೆಲವೊಂದಿಷ್ಟು ಪ್ರಮುಖ 3 ಅಂಶಗಳನ್ನ ನಾವು ನೋಡೋಣ. 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್‌ಗಳನ್ನ ನೋಡೋಣ. ಒಂದನೇದಿರ್ತಕ್ಕಂಥದ್ದು ಸಾಮಾಜಿಕ ಸಂವಹನ, ಭಾಷೆ ಮತ್ತು ಸಂಸ್ಕೃತಿ. ಈಗ ಇವುಗಳನ್ನ ಒಂದೊಂದಾಗಿ ತಿಳಿತಾ ಹೋಗೋಣ. ಸೊ, ಸೋಷಿಯಲ್ ಇಂಟರಾಕ್ಷನ್ ಅಂತ ಹೇಳ್ತೀವಿ. ಸಾಮಾಜಿಕ ಸಂವಹನ. ಸಾಮಾಜಿಕ ಸಂವಹನ ಅಂತಂದ್ರೆ ಮಗು ಇರ್ತಕ್ಕಂಥದ್ದು ತನ್ನ ತಂದೆ ತಾಯಿ ಆಗಿರಬಹುದು ಅಥವಾ ತನ್ನ ಪರಿಸರದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನರಾಗಿರ್ಬಹುದು ಅಥವಾ ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ತನ್ನ ಸಂಬಂಧಿಕರಾಗಿರ್ಬೋದು, ಅವ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡಿಕೊಂಡು ತನ್ನ ಒಂದು ಜ್ಞಾನವನ್ನ ಸಂಪೂರ್ಣವಾಗಿ ಬೆಳೆಸ್ತಾ ಹೋಗ್ತಾ ಇದೆ. ಸೊ, ಅದು ಇರ್ತಕ್ಕಂಥದ್ದು ಸಾಮಾಜಿಕ ಸಂವಹನ ಆಗಿರ್ತೈತಿ. ಸೊ, ಅದ್ರ ಜೊತೆಗೆ ಭಾಷೆ ಇರ್ತಕ್ಕಂಥದ್ದನ್ನ ನೋಡೋಣ ನಾವು. ಭಾಷೆನೂ ಕೂಡ ಒಂದು ಮಗುವಿನಲ್ಲಿ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ, ವೃದ್ಧಿ ಆಗ್ಬೇಕು ಅಂತಂದ್ರೆ ಅಥವಾ ಅವನ ಒಂದು ವಿಕಾಸ ಆಗ್ಬೇಕು ಅಂತಂದ್ರೆ ಭಾಷೆ ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಇರ್ತಕ್ಕಂಥದ್ದು ವಹಿಸುತ್ತದೆ. ಭಾಷೆ ಇರ್ತಕ್ಕಂಥದ್ದು ಒಂದು ಮಗುವಿನಲ್ಲಿ ತನ್ನ ವಿಚಾರಗಳನ್ನ ಬೆಳೆಸೋದ್ರಲ್ಲಿ ಬಹಳಷ್ಟು ಸಹಾಯಕಾರಿ ಆಗಿರ್ತೈತಿ. ಸೊ, ಇಲ್ಲಿ ವೈಗೋಸ್ಕಿರ್ ಅವರು ಹೇಳ್ತಾರೆ, ಭಾಷೆ ಬೆಳೆದ ಮೇಲೆ ಆ ಒಂದು ಮಗುವಿನ ಡೆವಲಪ್‌ಮೆಂಟ್ ಇರ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳ್ತಾರೆ. ಇದರ ವಿರುದ್ಧವಾಗಿ ಇರ್ತಕ್ಕಂಥದ್ದು ಪಿಯಾಜೆರವರು ಹೇಳ್ತಾರೆ, ಮಗುವಿನ ಡೆವಲಪ್‌ಮೆಂಟ್ ಆದಮೇಲೆ ಭಾಷೆ ಇರ್ತಕ್ಕಂಥದ್ದು ಬೆಳಿತೈತೆ ಅಂತೇಳಿ ಇದರ ವಿರುದ್ಧವಾಗಿ ಇಲ್ಲಿ ಪಿಯಾಜೆರವರು ಹೇಳ್ತಾರೆ. ಓಕೆನಾ? ಸೊ, ಇದು ಡಿಫರೆನ್ಸಸ್‌ಗಳನ್ನ ಕೂಡ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಸಂಸ್ಕೃತಿ ಬಗ್ಗೆ ನೋಡೋದಾದ್ರೆ ಕಲ್ಚರ್ ಬಗ್ಗೆ ಒಂದು ಆ ಮಗುವಿನ ಕಲ್ಚರ್ ಯಾವ ರೀತಿ ಇದೆ, ಯಾವ ರೀತಿ ಅವನ ಕಲ್ಚರ್ ಬೆಳೀತಾ ಬಂದಿದೆ, ಅದು ಕೂಡ ಅವನ ಒಂದು ಡೆವಲಪ್‌ಮೆಂಟ್‌ದಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರುವಂತ ಒಂದು ಅಂಶ ಆಗಿದೆ. ಸೊ, ಇವು
ಇಲ್ಲಿರ್ತಕ್ಕಂತಹ ಒಂದು ಪಿಯಾಜೆ ಪಿಯಾಜೆ ಅಲ್ಲ, ವೈಗೋಸ್ಕಿರ್ ಅವರ ಏನು ಥಿಯರಿ ಇದೆ, ಸೊ ಆ ವೈಗೋಸ್ಕಿರ್ ಥಿಯರಿ ಇರ್ತಕ್ಕಂಥದ್ದು ಈ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮೇಲೆ ನಿಂತಿರ್ತಕ್ಕಂಥದ್ದು. ಸೋಷಿಯಲ್ ಇಂಟ್ರಾಕ್ಷನ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಆಮೇಲೆ ಕಲ್ಚರ್ ಆಗಿರ್ಬೋದು. ಕಲ್ಚರ್ ಕೂಡ ಅವನ ಮೇಲೆ ಭಾಳಷ್ಟು ಪ್ರಭಾವ ಬೀರ್ತೈತೆ. ಅವನ ಸಂಸ್ಕೃತಿ ಇರ್ತಕ್ಕಂಥದ್ದು ಯಾವ ರೀತಿ ಇದೆ ಅದು, ಅದ್ರ ಜೊತೆಗೆ ಭಾಷೆ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥದ್ದು ಆಮ್, ವೈಗೋಸ್ಕಿರ್ ಅವರು ಏನು ಹೇಳ್ತಾ ಇದ್ದಾರೆ, ವೈಗೋಸ್ಕಿರ್ ಅವರು ಏನು ಹೇಳ್ತಾರೆ ಲ್ಯಾಂಗ್ವೇಜ್ ಬಗ್ಗೆ, ಲ್ಯಾಂಗ್ವೇಜ್ ಇರ್ತಕ್ಕಂಥದ್ದು ಮೊದಲು ಬೆಳಿತೈತಿ, ಆಮೇಲೆ ಇರ್ತಕ್ಕಂಥದ್ದು ಏನಾಗುತ್ತೆ, ಆ ಮಗುವಿನ ಡೆವಲಪ್ಮೆಂಟ್ ಆಗುತ್ತೆ, ಅಭಿವೃದ್ಧಿ ಇರ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳ್ತಾರೆ, ವಿಕಾಸ ಆಗ್ತೈತಿ ಅಂತ ಹೇಳಿ ಹೇಳ್ತಾರೆ. ಅದರ ವಿರುದ್ಧವಾಗಿ ಪಿಯಾಜಿರವ್ರು ಏನು ಹೇಳ್ತಾರೆ, ಮೊದಲು ಡೆವಲಪ್ಮೆಂಟ್ ಆಗುತ್ತೆ, ಆಮೇಲೆ ಇಲ್ಲಿರ್ತಕ್ಕಂಥ ಲ್ಯಾಂಗ್ವೇಜ್ ಇರ್ತಕ್ಕಂಥದ್ದು ಬೆಳಿತೈತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಸೋಷಿಯಲ್ ಇಂಟ್ರಾಕ್ಷನ್ ಇರ್ತಕ್ಕಂಥದ್ದು ಅವನ ಒಂದು ಕುಟುಂಬ ಆಗಿರ್ಬೋದು, ಅವನ ಅಕ್ಕಪಕ್ಕದ ಒಂದು ಪರಿಸರ ಆಗಿರ್ಬೋದು, ಅದರ ಒಂದು ಇಂಟ್ರಾಕ್ಷನದ ಜೊತೆಗೆ ಆ ಒಂದು ಮಗುವಿನ ಅಭಿವೃದ್ಧಿ ಅಥವಾ ವಿಕಾಸ ಇರ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್‌ಗಳಿಗೆ ನಾವು ಹೋದಾಗ ಇತರೆ ಕೆಲವು ಪ್ರಮುಖವಾಗಿರ್ತಕ್ಕಂಥ ನಿಯಮಗಳನ್ನ ನೋಡೋಣ. ಸೊ ಇಲ್ಲಿ 3 ಇರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ನಿಯಮಗಳು. ಸೊ ಒಂದನೇದಿರ್ತಕ್ಕಂಥದ್ದು ಸಮೀಪದ ಅಭಿವೃದ್ಧಿಯ ವಲಯ ಅಂತ ಹೇಳ್ತೀವಿ. ZPD ಅಂತ ಹೇಳ್ತೀವಿ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದಿರ್ತಕ್ಕಂಥದ್ದು ಅಂ ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳ್ತೇವೆ. ಸ್ಕ್ಯಾಫೋಲ್ಡಿಂಗ್ ಅದ್ರ ಜೊತೆಗೆ ಹೆಚ್ಚು ಜ್ಞಾನವಿರುವ ಇತರರೆ MKO ಅಂತ ಹೇಳ್ತೇವೆ. ಮೋರ್ ನಾಲೆಜಬಲ್ ಅದರ್ ಅಂತ ಹೇಳ್ತೇವೆ. ಸೊ ಇದ್ರ ಬಗ್ಗೆ ಕೆಲವೊಂದಿಷ್ಟು ನಾವು ಪಾಯಿಂಟ್ಸ್‌ಗಳನ್ನ ತಿಳಿತಾ ಹೋಗೋಣ. ಸೊ ಇಲ್ಲಿ ಸಮೀಪ ಅಭಿವೃದ್ಧಿ ವಲಯ ಅಂತಂದ್ರೇನು? ಸೊ ಈಗ ಇಲ್ಲಿ ನಾವು ನೋಡ್ಬಹುದು ಇದು ಒಂದು ಝೋನ್ ಇರ್ತಕ್ಕಂಥದ್ದು. ಇಲ್ಲಿ ನಾವು ಇನ್ನೊಂದು ರೌಂಡ್ ಅನ್ನ ಮಾಡ್ಕೊಂಡು ಇಲ್ಲಿ ಒಂದು ಮಗುವಿಗೆ ನಾವು ಇಟ್ಟಾಗ, ಸೊ ಒಂದು ಮಗು ಇರ್ತಕ್ಕಂಥದ್ದು ಅದು ಏನು ಕಲಿಬೇಕಾಗಿದೆ, ಸೊ ಈ ಒಂದು ರೌಂಡ್‌ದಲ್ಲಿ, ಈ ಒಂದು ಝೋನ್‌ದಲ್ಲಿ ಅದು ಕಲಿತಾ ಹೋಗುತ್ತೆ. ಸೊ ಇನ್ನೂ ಈ ಮಗು ಇರ್ತಕ್ಕಂಥದ್ದು ಈ ಒಂದು ಏನು ಝೋನ್ ಇದೆ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ಇಲ್ಲಿವರೆಗೆ ಆ ಮಗು ಇರ್ತಕ್ಕಂಥದ್ದು ಡೆವಲಪ್ ಆಗಬೇಕು ಅಥವಾ ಕಲಿಬೇಕು ಅಂತಂದ್ರೆ, ಸೊ ಈ ಒಂದು ಏನು ಟೋಟಲ್ ಆಗಿ ರೌಂಡ್ ಏನಿರುತ್ತೆ, ಸೊ ಇದಕ್ಕೆ ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ 1ನೇ ರೌಂಡ್‌ದಲ್ಲಿ ಏನಿದೆ ಇದು ಅಂತಂದ್ರೆ, ತನ್ನ ಸುತ್ತಮುತ್ತಲು ಇರ್ತಕ್ಕಂಥ ಸಮೀಪದಲ್ಲಿರ್ತಕ್ಕಂಥ ಏನು ಕಲಿಬೇಕಾಗೈತಿ, ಸೊ ಆ ಒಂದು ಕಲಿಕೆಯನ್ನ ಆದಮೇಲೆ ಮತ್ತೆ ಅದು ಹೊಸದಾಗಿರ್ತಕ್ಕಂಥದ್ದು ಅಥವಾ ಏನು ಕಲಿಯಬೇಕನ್ನುವಂಥದ್ದು ಅಥವಾ ಕಲಿಯುವಂಥ ಒಂದು ಏನು ಕ್ಷಮತೆ ಇರುತ್ತೆ ಆ ಮಗುವಿನಲ್ಲಿ, ಆ ಒಂದು ಝೋನನ್ನು ನಾವು ಏನಂತ ಹೇಳ್ತೇವಿ, ZPD ಅಂತ ಹೇಳ್ತೇವಿ. ಅಂತಂದ್ರೆ ಆ ಮಗುವಿನಲ್ಲಿ ಕ್ಷಮತೆ ಇದೆ. ಸೊ ಆ ಕ್ಷಮತೆಯನ್ನು ನಾವು ZPD ಅಂತ ಹೇಳ್ತೇವಿ. ಸೊ ಈಗ 2ನೇದಾಗಿ ಸ್ಕ್ಯಾಫೋಲ್ಡಿಂಗ್ ಅನ್ನೋದನ್ನ ನೋಡೋಣ. ಸ್ಕ್ಯಾಫೋಲ್ಡಿಂಗ್ ಇರ್ತಕ್ಕಂಥದ್ದು ಏನಿರುತ್ತೆ, ಈಗ ಮಗು ಇರ್ತಕ್ಕಂಥದ್ದು ಈ ಒಂದನೇ ತಾ ಏನು ಕಲಿಬೇಕಾಗಿತ್ತೆ ಅದು ಈ 1ನೇ ರೌಂಡ್‌ದಲ್ಲಿ ಕಲ್ತಿರುತ್ತೆ. ಹೌದಾ? ಈಗ ಇದು ZPD ಅನ್ನುವಂಥದ್ದು ಏನು ಝೋನ್ ಇದೆ, ಇಲ್ಲಿವರೆಗೆ ಆ ಮಗು ಇರ್ತಕ್ಕಂಥದ್ದು ಕಲಿಬೇಕಾಗಿತ್ತು ಅಂತಂದ್ರೆ, ಅದಕ್ಕೆ ಏನು ಬೇಕು ಅಂತಂದ್ರೆ ಒಂದು ಸಹಾಯಕ ಬೇಕಾಗುತ್ತೆ. ಸಹಾಯ ಬೇಕಾಗುತ್ತೆ ಅಥವಾ ಸಹಾಯಕ ಪ್ರಕ್ರಿಯೆ ಇರ್ತಕ್ಕಂಥದ್ದು ಬೇಕಾಗುತ್ತೆ. ಪ್ರಕ್ರಿಯೆ ಇರ್ತಕ್ಕಂಥದ್ದು ಏನು ಬೇಕಾಗ್ತೈತಿ ಅಥವಾ ಈ ಒಂದು ಸಹಾಯಕ ಪ್ರಕ್ರಿಯೆಗೆ ನಾವು ಒಂದು ಏಣಿಯ ಥರ ಯೂಸ್ ಮಾಡಬಹುದು. ಸೊ ಈ ಪ್ರಕ್ರಿಯೆಗೆ ನಾವು ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಕ್ರಿಯೆ ಇರ್ತಕ್ಕಂಥದ್ದು, ಸ್ಕ್ಯಾಫೋಲ್ಡಿಂಗ್ ಇರ್ತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದಾಗಿರುತ್ತೆ. ಬಹಳ ಸೂಕ್ಷ್ಮವಾಗಿ, ಬಹಳ ತಿಳುವಳಿಕೆಯಿಂದ ಆ ಮಗುವಿಗೆ ಈ ಒಂದು ಸ್ಕ್ಯಾಫೋಲ್ಡಿಂಗ್ ಹೆಲ್ಪ್ ಇರ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಈ ಒಂದು ಗೋಲ್ ಇಲ್ಲಿವರೆಗೆ ಅದು ರೀಚ್ ಆಗಲಿಕ್ಕೆ. ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಹೆಚ್ಚು ಜ್ಞಾನವಿರುವಂಥ ಇತರೆ MKO ಮೋರ್ ನಾಲೆಜಬಲ್ ಅದರ್ ಅಂತಂದ್ರೆ ಯಾರು? ಸೊ ನಮ್ಕಿಂತಲೂ ಹೆಚ್ಚು ನಾಲೆಜ್ ಇರ್ತಕ್ಕಂತಹ ವ್ಯಕ್ತಿ ಅಂತ ಹೇಳಿ ಇಲ್ಲಿ ನಾವು ಹೇಳ್ಬಹುದು. ಸೊ ಈಗ ಇಲ್ಲಿ ಪ್ರಕ್ರಿಯೆ ನಡೀತಾ ಇದೆ, ಇಲ್ಲಿ ಸ್ಕ್ಯಾಫೋಲ್ಡಿಂಗ್ ಏನು ಪ್ರಕ್ರಿಯೆ ಇದೆ, ಹೆಲ್ಪಿಂಗ್ ಇರ್ತಕ್ಕಂಥದ್ದು. ಸೊ ಈ ಹೆಲ್ಪ್ ಇರ್ತಕ್ಕಂಥದ್ದು ಯಾರು ಮಾಡ್ತಾ ಇದ್ದಾರೆ? ಸೊ ಆ ಹೆಲ್ಪ್ ಮಾಡ್ತಾ ಇರುವಂಥದ್ದು MKO. ಓಕೆನಾ? ಸೊ MKO ಆಗುತ್ತೆ. ಸೊ ಆ ಒಂದು MKO ಈ ಒಂದು ಸ್ಕ್ಯಾಫೋಲ್ಡಿಂಗ್ ಪ್ರಕ್ರಿಯೆಯ ಮೂಲಕ ಆ ಮಗುವಿಗೆ ಈ ZPD ಅನ್ನುವಂತಹ ಒಂದು ಗೋಲನ್ನು ರೀಚ್ ಮಾಡಲಿಕ್ಕೆ, ಝೋನನ್ನು ರೀಚ್ ಮಾಡಲಿಕ್ಕೆ MKO ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಇರ್ತಕ್ಕಂಥದ್ದು ಹೆಲ್ಪ್ ಮಾಡ್ತಾನೆ. ಆಮೇಲೆ ಈ ಮಗು ಇರ್ತಕ್ಕಂಥದ್ದು ತನ್ನಷ್ಟಕ್ಕೆ ತಾನೇ ಈ ಸಂಪೂರ್ಣವಾಗಿರ್ತಕ್ಕಂಥ ಈ ಗೋಲ್ಗೆ ಬಂದು ಸಂಪೂರ್ಣ ತನ್ನಷ್ಟಕ್ಕೆ ತಾನೇ ಅದು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು ಅಂತಂದ್ರೆ, ಈ ಸ್ಕ್ಯಾಫೋಲ್ಡಿಂಗ್ ಅನ್ನುವಂಥ ಒಂದು ಪ್ರಕ್ರಿಯೆ, ಹೆಲ್ಪಿಂಗ್ ಪ್ರಕ್ರಿಯೆ ಕೂಡ ಹೋಗುತ್ತೆ. ಆಮೇಲೆ ಅದ್ರ ಜೊತೆಗೆ ಈ MKO ಕೂಡ ಏನಾಗುತ್ತೆ, ಇಲ್ಲಿಂದ ಹೋಗ್ಬಿಡುತ್ತೆ. ಸೊ ಮೋರ್ ನಾಲೆಜಬಲ್ ಅದರ್ಸ್ ಇರ್ತಕ್ಕಂಥದ್ದು ಇಲ್ಲಿ ಹೋಗ್ಬಿಡ್ತಾರೆ. ಸೊ ಇನ್ನೂ ಒಳ್ಳೆಯ ರೀತಿಯಿಂದ ನಾವು ಇದನ್ನ ತಿಳ್ಕೊಳ್ಳೋಣ ಈ ಒಂದು ಪಿಕ್ಚರ್‌ದ ಮೂಲಕ. ಇಲ್ಲಿ ZPD ಇದೆ, ಸ್ಕ್ಯಾಫೋಲ್ಡಿಂಗ್ ಇದೆ, MKO ಇದೆ, ಮೋರ್ ನಾಲೆಜಬಲ್ ಅದರ್ ಅಂತೆ. ಸೊ ಒಂದು ಮಗು ಇರ್ತಕ್ಕಂಥದ್ದು
ಈ ಸೈಕಲ್ ನಡೆಸುವುದನ್ನ ಕಲಿಬಹುದು. ಅದು ಏನು ಅಂತಂದ್ರೆ ಒಂದು ZPD ಅಂತ ಹೇಳ್ತೇವೆ. ಸೈಕಲ್ ಹೊಡೆಯೋದು ಅಥವಾ ಕಲಿಯಬಹುದು ಅನ್ನುವಂಥದ್ದು ಏನು ಅದರಲ್ಲಿ ಆಕಾಂಕ್ಷೆ ಇದೆ. ಸೊ ಅದು ಏನು ZPD ಅದರದ್ದು ಒಂದು ಏನಿದೆ ಅದು ಒಂದು ಝೋನ್ ಇದೆ. ಏನು ಅಂತಂದ್ರೆ ನಾನು ಕೂಡ ಸೈಕಲ್ ಕಲಿಯಬಹುದು ಅನ್ನುವಂಥದ್ದು ಒಂದು ZPD ಅದು. ಸೊ ಈಗ ಆ ಮಗುವಿಗೆ ಸ್ಟಾರ್ಟಿಂಗ್ ಆ ಸೈಕಲ್ ಹೊಡಿಲಿಕ್ಕೆ ಹೋದಾಗ, ನಡೆಸ್ಲಿಕ್ಕೆ ಹೋದಾಗ ಅದಕ್ಕೆ ಬರೋದಿಲ್ಲ. ಸೊ ಅವಾಗ ಇಲ್ಲಿ ಒಂದು ಪ್ರಕ್ರಿಯೆ ನಡಿತೈತಿ ಸ್ಕ್ಯಾಫೋಲ್ಡಿಂಗ್ ಅನ್ನುವಂಥದ್ದು. ಸೊ ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಏನ್ ಮಾಡ್ತಾರೆ, ನಿಮ್ಮ ಸೈಕಲದ ಹಿಂದೆ ಏನ್ ಮಾಡ್ತಾರೆ, ಹಿಂದೆ ಕೆಲವೊಂದಿಷ್ಟು ಸಮಯದವರೆಗೆ ಹಿಂದೆ ಕೈಯನ್ನ ಹಿಡಿದು ನಿಮ್ ಜೊತೆನೇ ಓಡ್ತಾ, ಓಡ್ತಾ, ಓಡ್ತಾ ಬರ್ತಾರೆ ಅವರು. ಸೊ ಇದು ಏನು ಅಂತಂದ್ರೆ ಒಂದು ಪ್ರಕ್ರಿಯೆ ನಡೀತಾ ಇದೆ ನಿಮ್ಗೆ ಈ ಒಂದು ಗೋಲ್ ಅನ್ನ ತಲುಪಲಿಕ್ಕೆ. ಯಾವುದು ZPD ಅನ್ನುವಂತ ಒಂದು ನೀವು ಏನು ಸೈಕಲ್ ನಾನು ಕೂಡ ಹೊಡೆಯಬಹುದು ಅನ್ನುವಂಥದ್ದು ಏನು ನಿಮ್ಮಲ್ಲಿ ಒಂದು ಕ್ಷಮತೆ ಇದೆ, ಅದನ್ನ ತಲುಪಲಿಕ್ಕೆ ಸ್ಕ್ಯಾಫೋಲ್ಡಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ತಂದೆ ಇರ್ತಕ್ಕಂಥವ್ರು ಇಲ್ಲಿ. ಓಕೆ. ಸಹಾಯ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ಏನಾಗುತ್ತೆ ಒಂದು ದಿನ ಸೊ ನೀವು ಆ ಒಂದು ಗೋಲನ್ನ ಮುಟ್ಟುತ್ತೀರಾ, ನೀವು ಕೂಡ ಸೈಕಲನ್ನ ಹೊಡಿಲಿಕ್ಕೆ ಕ್ಷಮತೆ ನಿಮ್ಮಲ್ಲಿ ಬರ್ತೈತಿ. ಸೊ ಅವಾಗೇನಾಗ್ತಾರೆ ನಿಮ್ಮ ತಂದೆ ಇರ್ತಕ್ಕಂಥವ್ರು ಸಂಪೂರ್ಣವಾಗಿ ಬಿಟ್ಟು ಬಿಡ್ತಾರೆ. ಸ್ಕ್ಯಾಫೋಲ್ಡಿಂಗ್ ಹೆಲ್ಪಿಂಗ್ ಮಾಡೋದನ್ನ ಬಿಟ್ಟು ಬಿಡ್ತಾರೆ. ಆಮೇಲೆ ನೀವು ಒಬ್ಬರೇ ಏನ್ ಮಾಡ್ತೀರಾ ಸೈಕಲ್ ಹೊಡೆಯೋದನ್ನ ಸ್ಟಾರ್ಟ್ ಮಾಡ್ತೀರಾ. ಸೊ ಇಲ್ಲಿ MKO ಯಾರಾದ್ರು ನಿಮ್ಮ ತಂದೆ ಇರ್ತಕ್ಕಂಥವ್ರು MKO ಆಗ್ತಾರೆ. ಸೊ ಐ ಐ ಹೋಪ್ ಬೆಟರ್ ಆಗಿ ನಿಮಗೆ ಅಂಡರ್‌ಸ್ಟ್ಯಾಂಡ್ ಆಗಿರ್ಬೋದು. ZPD ಅಂತಂದ್ರೆ ಏನು, ಸ್ಕ್ಯಾಫೋಲ್ಡಿಂಗ್ ಮತ್ತು ಈ MKO ಅಂತೇಳಿ. ಸೊ ಇಲ್ಲಿ ಕೂಡ ನಾವು ನೋಡಬಹುದು ಇಲ್ಲಿ ಬ್ಯಾಟ್ ಇರ್ತಕ್ಕಂಥದ್ದು ಬ್ಯಾಟ್ ಆಡ್ಲಿಕ್ಕೆ ನಮಗೆ ಬರಬೇಕು ಅಂತಂದ್ರೆ ಏನ್ ಮಾಡ್ತಾರೆ, ಕೋಚ್ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ ಇಲ್ಲಿ ನಮಗೆ ಕೋಚ್ ಇರ್ತಕ್ಕಂಥವ್ರು MKO ಆಗ್ತಾರೆ ಇಲ್ಲಿ. ಸೊ ಕೋಚ್ ಇರ್ತಕ್ಕಂಥವ್ರು ನಮಗೆ ಒಂದು ಪ್ರಕ್ರಿಯೆ ಮೂಲಕ ನಮಗೆ ಹೆಲ್ಪ್ ಮಾಡ್ತಾರೆ. ಯಾವ ರೀತಿ ಬ್ಯಾಟ್ ಹಿಡಿಬೇಕು, ಯಾವ ರೀತಿ ಇರ್ತಕ್ಕಂಥದ್ದು ಸ್ಟ್ರೈಕ್ ಮಾಡಬೇಕು, ಯಾವ ರೀತಿ ಹೊಡಿಬೇಕು ಅನ್ನೋದನ್ನ. ಸೊ ಅದು ಕೋಚ್ ಮಾಡ್ತಾರೆ. ಕೋಚ್ ಇರ್ತಕ್ಕಂಥವ್ರು MKO ಆಗ್ತಾರೆ. ಆಮೇಲೆ ಸ್ಕ್ಯಾಫೋಲ್ಡಿಂಗ್ ಏನಾಗ್ತೈತೆ ಅವ್ರು ಏನು ನಮಗೆ ತರಬೇತಿ ನೀಡ್ತಾರೆ ಅದು ಸ್ಕ್ಯಾಫೋಲ್ಡಿಂಗ್ ಆಗುತ್ತೆ. ಸೊ ಇಲ್ಲಿಯೂ ಕೂಡ ಸ್ಟ್ರೈಕರ್ ಕ್ಯಾರಮ್ ಮಾಡ್ಬೇಕಂತಂದ್ರೆ ಇಲ್ಲಿ ಕೂಡ ನಮಗೆ ಹೇಳ್ಕೊಡ್ತಾರೆ ಯಾವ ರೀತಿ ಸ್ಟ್ರೈಕರ್ ಇಡಬೇಕು, ಯಾವ ರೀತಿ ಬೆರಳುಗಳನ್ನ ಮಡಿಸ್ಬೇಕು. ಈ ರೀತಿ ಇರ್ತಕ್ಕಂಥವ್ರು ಹೇಳೋರು ಏನಿರ್ತಾರೆ ಅವರು MKO ಆಗ್ತಾರೆ. ಸೊ ಆ ಒಂದು ಹೇಳುವಂಥ ಪ್ರಕ್ರಿಯೆ ಇರ್ತಕ್ಕಂಥದ್ದು ಸ್ಕ್ಯಾಫೋಲ್ಡಿಂಗ್ ಆಗುತ್ತೆ. ಆಮೇಲೆ ಮತ್ತೊಂದು ಏನು ಬರ್ತೈತಿ ಇಲ್ಲಿ ZPD ಅಂತ ಹೇಳಿ ಬರ್ತೈತಿ. ZPD ಅಂತಂದ್ರೆ ಏನು, ನೀವು ಕೂಡ ಕ್ಯಾರಮ್ ಆಡಬಹುದು ಅನ್ನುವಂಥದ್ದು ಏನು ನಿಮ್ಮಲ್ಲಿ ಕ್ಷಮತೆ ಇದೆ ಅದನ್ನ ನಾವು ZPD ಅಂತೇಳಿ ಹೇಳ್ತೇವೆ. ಸೊ ನೆಕ್ಸ್ಟ್ ಇನ್ನೂ ಒಂದ್ ಸ್ವಲ್ಪ ನಿಯಮಗಳನ್ನ ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚಿಸಬೇಕಾಗಿರ್ತಕ್ಕಂಥ ಇನ್ನೂ ಕೆಲವೊಂದಿಷ್ಟು ನಿಯಮಗಳು. ಒಂದನೇದ್ದು ಸಹಾಯಕ ಕಲಿಕೆ ಇದೆ. ಆಮೇಲೆ ಪಿಯರ್ ಟ್ಯೂಟರಿಂಗ್ ಇದೆ. ಸಹಕಾರಿ ಯೋಜನೆಗಳು. ಆಮೇಲೆ ಸಹಕಾರಿ ಕಲಿಕೆ, ಪರಸ್ಪರ ಬೋಧನೆ. ಇಲ್ಲಿ ಇವು ಕೂಡ 5 ಏನು ನಿಯಮಗಳಿದಾವೆ ಅಥವಾ ಏನು ಪಾಯಿಂಟ್ಸ್‌ಗಳಿದಾವೆ. ಇವು ಕೂಡ ವೈಗೋಸ್ಕಿರ್ ಅವರು ಹೇಳಿರ್ತಕ್ಕಂತಹ ತಮ್ಮ ಥಿಯರಿಯಲ್ಲಿ. ಸೊ ಇಲ್ಲೇನಿರುತ್ತೆ ಅಂತಂದ್ರೆ ಸಹಾಯಕ ಕಲಿಕೆ. ಸೊ ಒಂದು ಮಗು ಇರ್ತಕ್ಕಂಥದ್ದು ಆ ಮಗುವಿನಕ್ಕಿಂತ ದೊಡ್ಡವರು ಇರ್ತಕ್ಕಂಥವರಿಂದ ಒಂದು ಸಹಾಯವನ್ನ ಪಡೆದುಕೊಂಡು ಕಲಿಕೆಯನ್ನ ಮಾಡ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಪಿಯರ್ ಟ್ಯೂಟರಿಂಗ್ ಅಂತಂದ್ರೆ ಸೊ ಮಗು ಇರ್ತಕ್ಕಂಥದ್ದು ತನ್ನ ಗೆಳೆಯರೊಂದಿಗೆ ಒಂದು ಕಲಿಕೆ ಇರ್ತಕ್ಕಂಥದ್ದು ಮಾಡ್ತಾ ಹೋಗುತ್ತೆ. ಸೊ ಅದನ್ನ ಪಿಯರ್ ಟ್ಯೂಟರಿಂಗ್ ಅಂತ ಹೇಳ್ತೇವೆ ನಾವು. ಸಹಕಾರಿ ಯೋಜನೆಗಳು ಅಂತಂದ್ರೆ ಇಲ್ಲಿ ನಾವು ಕೊಲಾಬರೇಟಿವ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ. ಅಂತಂದ್ರೆ ಒಂದೇ ವಯಸ್ಕರಾಗಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳ ಒಂದು ಮಕ್ಕಳ ಒಂದು ಗುಂಪನ್ನ ಮಾಡಿ ಅಲ್ಲಿ ಕಲಿಕೆ ಇರ್ತಕ್ಕಂಥದ್ದು ಮಾಡುವುದು ಅಂತಂದ್ರೆ ಒಬ್ರಿಗೊಬ್ರು ಕಲಿಕೆಯನ್ನ ಹೇಳ್ತಾ ಹೋಗೋದು. ಅದ್ರ ಜೊತೆಗೆ ಸಹಕಾರಿ ಕಲಿಕೆ ಕೋಆಪರೇಟಿವ್ ಲರ್ನಿಂಗ್ ಅಂತ ಹೇಳ್ತೇವೆ. ಒಬ್ರಿಗೊಬ್ರು ಸಹಕಾರ ಮಾಡಿ ಒಬ್ರಿಗೊಬ್ರು ಕಲಿತಾ ಹೋಗುವಂಥದ್ದು ಸಹಕಾರಿ ಕಲಿಕೆ ಆಗಿರುತ್ತೆ. ಲಾಸ್ಟ್‌ದಾಗಿ ಪರಸ್ಪರ ಬೋಧನೆ ಇರ್ತಕ್ಕಂಥದ್ದು ರೆಸಿಪ್ರೋಕಲ್ ಟೀಚಿಂಗ್ ಅಂತ ಹೇಳ್ತೇವೆ. ಸೊ ಪರಸ್ಪರ ಬೋಧನೆಯಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ನಾವು ಈ ಒಂದು ರೆಸಿಪ್ರೋಕಲ್ ಟೀಚಿಂಗ್ ಅದು ಒಂದು ಫಾರ್ಮ್ಯಾಟ್ ಅನ್ನು ನೋಡಬಹುದು. ಇಲ್ಲಿ ಟೀಚರ್ಸ್ ಇರ್ತಕ್ಕಂಥವ್ರು ಕೆಲವೊಂದಿಷ್ಟು ಕ್ವೆಷನ್ಸ್‌ಗಳನ್ನ ಕೇಳಬಹುದು ಮಕ್ಕಳಿಗೆ. ಆಮೇಲೆ ಆ ಕ್ವೆಷನ್ಸ್‌ಗಳನ್ನ ಕೇಳಿ ಸಮರೈಸ್ ಮಾಡಲು ಹೇಳಬಹುದು. ಆಮೇಲೆ ಮಕ್ಕಳಿಗೆ ಕ್ವೆಷನ್ಸ್ ಕೇಳಿದ್ಮೇಲೆ ಅದನ್ನ ಕ್ಲಾರಿಫೈ ಮಾಡಲು ಹೇಳ್ಬಹುದು ಅಥವಾ ಅವರ ಪಿಯರ್ ಗ್ರೂಪ್‌ಗೆ ಕೂಡ ಹೇಳ್ಬಹುದು ಕ್ಲಾರಿಫೈ ಮಾಡಲು. ಅದ್ರ ಜೊತೆಗೆ ಇಲ್ಲಿ ಪ್ರೆಡಿಕ್ಟಿಂಗ್ ಇರ್ತಕ್ಕಂಥದ್ದು ಕೂಡ ಆಗುತ್ತೆ ಈ ಒಂದು ಪ್ರೊಸೆಸ್‌ದಲ್ಲಿ. ಸೊ ಈ ರೀತಿ ಇರ್ತಕ್ಕಂಥದ್ದು ಒಂದು ರೆಸಿಪ್ರೋಕಲ್ ಟೀಚಿಂಗ್ ಇರ್ತಕ್ಕಂಥದ್ದಾಗುತ್ತೆ. ಇದು ಒಂದು ಟೋಟಲ್ ಆಗಿರ್ತಕ್ಕಂಥ ಡಯಾಗ್ರಾಮ್ ಅನ್ನ ನೀವು ಇಲ್ಲಿ ನೋಡಬಹುದು. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ವೈಗೋಸ್ಕಿರ್ ಅವರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳಿದುಕೊಳ್ಳೋಣ. ವೈಗೋಸ್ಕಿಯ ಸಿದ್ಧಾಂತವು ಅರಿವಿನ ಬೆಳವಣಿಗೆಯಲ್ಲಿ ಸಾಮಾಜಿಕ ಸಂವಹನದ ಮೂಲಭೂತ ಪಾತ್ರವನ್ನ ಒತ್ತಿ ಹೇಳುತ್ತದೆ. ಸೊ ಇಲ್ಲಿ ಸಾಮಾಜಿಕವಾಗಿರ್ತಕ್ಕಂತಹ ಒಂದು ಸಂವಹನ ಏನಿದೆ, ಸಾಮಾಜಿಕವಾಗಿರ್ತಕ್ಕಂಥ ಇಂಟರಾಕ್ಷನ್ ಏನಿದೆ, ಅದರ ಮೂಲಕ ಒಂದು ಮಗು ಇರ್ತಕ್ಕಂಥದ್ದು ತನ್ನ ಜ್ಞಾನವನ್ನ ಬೆಳೆಸ್ಕೊಳ್ತಾ ಇದೆ, ತನ್ನ ಅರಿವು ಇರ್ತಕ್ಕಂಥದ್ದು ಏನ್ ಮಾಡ್ತಾ ಇದೆ ಬೆಳೆಸ್ಕೊಳ್ತಾ ಇದೆ ಅನ್ನುವಂಥದ್ದು ವೈಗೋಸ್ಕಿರ್ ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ
ಅರ್ಥವನ್ನು ಮಾಡುವ ಪ್ರಕ್ರಿಯೆಯಲ್ಲಿ ಸಮುದಾಯವು ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತೈತಿ ಎಂದು ಅವರು ಬಲವಾಗಿ ನಂಬಿದ್ದಾರೆ. ಸೊ ನೋಡ್ರಿ ಇಲ್ಲಿ ವೈಗೋಸ್ಕಿರ್ ಅವರು ಇರ್ತಕ್ಕಂಥದ್ದು ಸಾಮಾಜಿಕವಾಗಿ ಮತ್ತು ಸಮುದಾಯಕ ಅಂತಂದ್ರೆ ಸೊಸೈಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಸೊಸೈಟಿಯೇ ಇರ್ತಕ್ಕಂಥದ್ದು ಈ ಅರ್ಥವನ್ನು ಮಾಡಿಕೊಳ್ಳುವುದರಲ್ಲಿ ಅಂತಂದ್ರೆ ಅದು ಒಂದು ಆಮ್, ಒಂದು ಅರಿವಿನ ಕಡೆಗೆ ಬೆಳೆಯಲು ಮಗು ಅರ್ಥ ಮಾಡಿಕೊಳ್ಳಲು ಸೊ ಅದು ಸಮುದಾಯ ಇರ್ತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತೈತಿ ಅನ್ನೋದನ್ನು ಕೂಡ ಇವರು ವೈಗೋಸ್ಕಿರ್ ಅವರು ಹೇಳಿದ್ದಾರೆ. ಸಾಮಾಜಿಕ ಕಲಿಕೆಯು ಅಭಿವೃದ್ಧಿಗೆ ಮುಂಚಿತವಾಗಿ ಆಗ್ತೈತಿ ಅಂತ ಹೇಳ್ತಾರೆ ಇಲ್ಲಿ. ಸಾಮಾಜಿಕವಾಗಿರ್ತಕ್ಕಂತಹ ಕಲಿಕೆಯು ಸೋಷಿಯಲ್ ಲರ್ನಿಂಗ್ ಟೆಂಡ್ಸ್ ಟು ಪ್ರೊಸೀಡ್ ಡೆವಲಪ್ಮೆಂಟ್ ಅಂತ ಹೇಳಿ ಹೇಳ್ತಾರೆ. ಅಂತಂದ್ರೆ ಸಾಮಾಜಿಕ ಕಲಿಕೆಯು ಅಭಿವೃದ್ಧಿಗೆ ಮುಂಚಿತವಾಗಿ ಆಗಿರುತ್ತದೆ ಅಂತೇಳಿ ಇಲ್ಲಿ ಅವರು ಒತ್ತಿ ಒತ್ತಿ ಹೇಳ್ತಾರೆ ಇವರ ಒಂದು ಥಿಯರಿಯಲ್ಲಿ. ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನೋಡೋಣ ವೈಗೋಸ್ಕಿ ಸಿದ್ಧಾಂತದ ಬಗ್ಗೆ. ವೈಗೋಸ್ಕಿ ಸಿದ್ಧಾಂತ ಮತ್ತು ಪಿಯಾಜೆರವರ ಸಿದ್ಧಾಂತದಲ್ಲಿರ್ತಕ್ಕಂಥ ಪ್ರಮುಖ ವಿಧಾನಗಳು ಯಾವ ರೀತಿ ಭಿನ್ನವಾಗಿವೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ವೈಗೋಸ್ಕಿ ಇರ್ತಕ್ಕಂಥವ್ರು ಇವರು ಸಾಂಸ್ಕೃತಿಕ ಏನು ಪಾಯಿಂಟ್ಸ್ಗಳಿದಾವೆ ಅವು ಆ ಒಂದು ಮಗುವಿನ ಬೆಳವಣಿಗೆಯ ಮೇಲೆ ಅಥವಾ ಅವರ ಒಂದು ಜ್ಞಾನಾತ್ಮಕ ವಿಕಾಸದಲ್ಲಿ ಬಹಳಷ್ಟು ಪರಿಣಾಮವನ್ನ ಬೀರ್ತೈತಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ವೈಗೋಸ್ಕಿ ಇರ್ತಕ್ಕಂಥವ್ರು ಸಾಮಾಜಿಕ ಅಂಶಗಳು ಕೂಡ ಅವನ ಒಂದು ಬೆಳವಣಿಗೆಯಲ್ಲಿ ಒಂದು ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಬಹಳಷ್ಟು ಹೆಚ್ಚಿನ ಗಣನೀಯವಾಗಿ ಪ್ರಭಾವವನ್ನ ಬೀರ್ತಾವೆ ಅಂತ ಹೇಳ್ತಾರೆ. ಆದ್ರೆ ಇದರ ವಿರುದ್ಧವಾಗಿ ಪಿಯಾಜೆರವರು ಇದನ್ನ ಎರಡೂಗಳನ್ನು ಕೂಡ ಹೇಳೋದಿಲ್ಲ ಅವರು. ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳನ್ನ ಇವು ಪ್ರಭಾವ ಬೀರ್ತಾವ ಅಂತ ಹೇಳೋದಿಲ್ಲ. ಸೊ ಪಿಯಾಜೆರವರು ಏನ್ ಹೇಳ್ತಾರೆ ಅಂತಂದ್ರೆ ಅವರು ಎನ್ವಿರಾನ್ಮೆಂಟ್ ಇರ್ತಕ್ಕಂಥದ್ದು ಏನಾಗುತ್ತೆ ಆ ಒಂದು ಮಗುವಿನ ಮೇಲೆ ಪ್ರಭಾವ ಬೀರ್ತೈತಿ, ಪರಿಸರ ಪ್ರಭಾವ ಬೀರ್ತೈತಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ವೈಗೋಸ್ಕಿರ್ ಅವರು ಭಾಷೆಯ ಅರಿವಿನ ಬೆಳವಣಿಗೆಯ ಪಾತ್ರದ ಮೇಲೆ ಹೆಚ್ಚು ಒತ್ತು ನೀಡ್ತಾರೆ ಇವರು. ಅಂತಂದ್ರೆ ಭಾಷೆ ಇರ್ತಕ್ಕಂಥದ್ದು ಏನಾಗುತ್ತೆ ಇಲ್ಲಿ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಆ ಭಾಷೆಯ ಅರಿವಿನ ಬೆಳವಣಿಗೆ ಇರ್ತಕ್ಕಂಥದ್ದು ಪಾತ್ರ ಬಹಳಷ್ಟು ಮುಖ್ಯವಾಗಿದೆ ಅಂತ ಹೇಳ್ತಾರೆ. ಆದ್ರೆ ಇದರ ವಿರುದ್ಧವಾಗಿರ್ತಕ್ಕಂತಹ ಒಂದು ಥಿಯರಿ ಪಿಯಾಜೆರವರದು ಆಗಿದೆ. ಅದ್ರ ಜೊತೆಗೆ ವೈಗೋಸ್ಕಿರ್ ಅವರ ಪ್ರಕಾರ ಒಂದು ವಯಸ್ಕರು ಏನಿರ್ತಾರೆ ಅವರು ಒಂದು ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾರೆ ಒಂದು ಮಗುವಿನ ಜ್ಞಾನಾತ್ಮಕ ಬೆಳವಣಿಗೆ ಆಗಲು ಅಂತೇಳಿ ಇಲ್ಲಿ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಅರಿವಿನ ಬೆಳವಣಿಗೆ ಏನಿದೆ ಜ್ಞಾನಾತ್ಮಕ ಬೆಳವಣಿಗೆ ಮೇಲೆ ಸಾಮಾಜಿಕ ಒಂದು ಪ್ರಭಾವಗಳು ಯಾವ ರೀತಿ ಆಗ್ತವೆ ಅನ್ನೋದನ್ನ ಇಲ್ಲಿ ನಾವು ಸಾರಿ ಪ್ರಭಾವ ಯಾವ ರೀತಿ ಬೀರ್ತೈತೆ ಅನ್ನೋದನ್ನ ನೋಡೋಣ. ವೈಗೋಸ್ಕಿರ್ ಅವರ ಪ್ರಕಾರ ಸಹಕಾರಿ ಅಥವಾ ಸಹಯೋಗದ ಸಂಭಾಷಣೆಯನ್ನು ಒಳಗೊಂಡಿರುವ ಸಾಮಾಜಿಕ ಸಂವಹನವು ಅರಿವಿನ ಬೆಳವಣಿಗೆಯನ್ನ ಉತ್ತೇಜಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಮಗುವಿನಲ್ಲಿ ಜ್ಞಾನಾತ್ಮಕ ಒಂದು ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಆ ಮಗುವಿಗೆ ಸಹಕಾರಿ ಆಮೇಲೆ ಸಹಯೋಗದೊಂದಿಗೆ ಸಂಭಾಷಣೆಯಲ್ಲಿ ಆ ಮಗು ತೊಡಗಿದ್ದೇ ಆದಲ್ಲಿ ಸಾಮಾಜಿಕವಾಗಿ ಸೊ ಅದರ ಒಂದು ಜ್ಞಾನಾತ್ಮಕ ಬೆಳವಣಿಗೆ ಆಗ್ತೈತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಕೌಶಲ್ಯಪೂರ್ಣ ಬೋಧನೆಯೊಂದಿಗೆ ಸಾಮಾಜಿಕ ಸಂವಹನದ ಮೂಲಕ ಮಗು ಸಂಭವಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಕೌಶಲ್ಯಪೂರ್ಣ ಬೋಧನೆ ಆಗ್ಬೇಕಂತಂದ್ರೆ ಅದು ಸಾಮಾಜಿಕ ಸಂವಹನದಿಂದ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೋಧಕನು ನಡವಳಿಕೆಗಳನ್ನು ರೂಪಿಸಬಹುದು ಅಥವಾ ಮಗುವಿಗೆ ಮೌಖಿಕವಾಗಿ ಸೂಚನೆಗಳನ್ನ ನೀಡೋದರ ಮೂಲಕ ಆ ಮಗುವಿನ ಒಂದು ಡೆವಲಪ್ಮೆಂಟ್ ಇರ್ತಕ್ಕಂಥದ್ದು ಮಾಡಬಹುದು. ವೈಗೋಸ್ಕಿರ್ ಅವರು ಇದನ್ನು ಸಹಕಾರಿ ಮತ್ತು ಸಹಯೋಗದ ಸಂಭಾಷಣೆ ಅಂತೇಳಿ ಉಲ್ಲೇಖ ಮಾಡ್ತಾರೆ. So, Vygotsky refers to this as a cooperative or collaborative dialogue ಅಂತ ಹೇಳ್ತಾರೆ ಈ ಒಂದು ಥಿಯರಿಯನ್ನ. ಅದ್ರ ಜೊತೆಗೆ ಮಗುವು ಬೋಧಕರಿಂದ ಸಾಮಾನ್ಯವಾಗಿ ಪೋಷಕರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಒದಗಿಸುವ ಕ್ರಮಗಳು ಅಥವಾ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತೆ. ಆಮೇಲೆ ಅದ್ರ ಜೊತೆಗೆ ನಂತರ ತಮ್ಮ ಸ್ವಂತ ಕ್ಷಮತೆಯನ್ನ ಮಾರ್ಗದರ್ಶನ ಮಾಡಲು ಅಥವಾ ನಿಯಂತ್ರಿಸಲು ಅದನ್ನು ಬಳಸಿಕೊಂಡು ಮಾಹಿತಿಯನ್ನ ಆಂತರಿಕಗೊಳಿಸ್ಕೊಳ್ತೈತಿ, ಅದನ್ನ ಅರ್ಥ ಗ್ರಹಣ ಮಾಡ್ಕೋತೈತಿ ಅಂತ ಹೇಳಿ ವೈಗೋಸ್ಕಿರ್ ಅವರು ಹೇಳ್ತಾ ಇದ್ದಾರೆ. ಈಗ ಮೋರ್ ನಾಲೆಜಬಲ್ ಅದರ್ಸ್ ಬಗ್ಗೆ ಕಾನ್ಸೆಪ್ಟ್ ಅನ್ನ ನೋಡೋಣ. ಹೆಚ್ಚು ಜ್ಞಾನವುಳ್ಳ ಇತರರು ಅಂತ ಹೇಳಿ ಹೇಳ್ತೇವೆ ನಾವು. ಸೊ ಇದನ್ನ ನಾವು ಈಗಾಗಲೇ ನೋಡೇವಿ. MKO ಅಂತ ಹೇಳಿ ಹೇಳ್ತೇವೆ ಇದನ್ನ ನಾವು. ಇದು ನಿರ್ದಿಷ್ಟ ಕಾರ್ಯವನ್ನ ಮಾಡಲಿಕ್ಕೆ ಆಮೇಲೆ ಪ್ರಕ್ರಿಯೆ ಅಥವಾ ಪರಿಕಲ್ಪನೆಗಳ ಸಂಬಂಧಿಸಿದಂತೆ ಕಲಿಯುವವರಿಗಿಂತ ಉತ್ತಮ ತಿಳುವಳಿಕೆ ಅಥವಾ ಹೆಚ್ಚು ಸಾಮರ್ಥ್ಯ, ಹೆಚ್ಚು ಜ್ಞಾನ ಮಟ್ಟವನ್ನ ಹೊಂದಿರತಕ್ಕಂತ ವ್ಯಕ್ತಿ ಸೂಚಿಸುವಂತ ಒಂದು ಟರ್ಮ್ ಆಗಿದೆ MKO. ಸೊ MKOs ನ ಪ್ರಮುಖ ಅಂಶ ಅಂತಂದ್ರೆ ಅವರು ಹೊಂದಿರಬೇಕಾಗಿರ್ತಕ್ಕಂತಹ ಅಥವಾ ಕಲಿಯುವವರಿಗಿಂತ ಕಲಿಯುವ ವಿಷಯದ ಬಗ್ಗೆ ಹೆಚ್ಚಿನ ಜ್ಞಾನ ಇರ್ತಕ್ಕಂಥದ್ದು ಪ್ರೋಗ್ರಾಮ್ ಇರ್ತಕ್ಕಂಥದ್ದು ಮಾಡ್ಬೇಕಾಗುತ್ತೆ ಅಂತಂದ್ರೆ ಅವ್ರಿಗೆ ಕಲಿಸ್ಬೇಕಾಗತ್ತೆ.
ಅದ್ರ ಜೊತೆಗೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್‌ಮೆಂಟ್ ಅಂತಂದ್ರೆ ಏನು? ಇದು ಮಗು ಸ್ವತಂತ್ರವಾಗಿ ಏನನ್ನು ಸಾಧಿಸಬಹುದು ಮತ್ತು ನುರಿತ ಪಾಲುದಾರಿಕೆಗೆ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದ ಮಗು ಏನನ್ನು ಸಾಧಿಸಬಹುದು ಎಂಬುದರ ನಡುವಿನ ವ್ಯತ್ಯಾಸಕ್ಕೆ ಸಂಬಂಧಿಸಿದ ಪ್ರಮುಖ ಪರಿಕಲ್ಪನೆಯಾಗಿದೆ. ಈಗಾಗಲೇ ನಾನು ನಿಮಗೆ ZPD ಅನ್ನೋದನ್ನ ಹೇಳೀನಿ. ಸೊ ಮಗು ಇರ್ತಕ್ಕಂಥದ್ದು ಸ್ವತಂತ್ರವಾಗಿ ಏನು ಸಾಧಿಸಬಹುದು ಅನ್ನುವಂಥದ್ದು ಏನು ಅದರ ಕೆಪಾಸಿಟಿ ಇರ್ತೈತೆ ಅದನ್ನ ನಾವು ZPD ಅಂತ ಹೇಳ್ತೇವೆ. ವೈಗೋಸ್ಕಿ ಪ್ರಾಕ್ಸಿಮೋ ಡೆವಲಪ್‌ಮೆಂಟ್ ವಲಯವನ್ನು ಅತ್ಯಂತ ಸೂಕ್ಷ್ಮವಾದ ಸೂಚನೆ ಅಥವಾ ಮಾರ್ಗದರ್ಶನವನ್ನು ನೀಡಬೇಕಾದ ಪ್ರದೇಶ ಅಂತೇಳಿ ಹೇಳಿದ್ದಾರೆ. ಸೊ ಇದು ಒಂದು ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಝೋನ್ ಅಂತ ಹೇಳಿದ್ದಾರೆ. ಇದು ಮಗುವಿಗೆ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡುತ್ತದೆ. ಅದ್ರ ಜೊತೆಗೆ ನಂತರ ಅವರು ತಮ್ಮದೇ ಆಗಿರ್ತಕ್ಕಂಥ ಉನ್ನತ ಮಾನಸಿಕ ಕಾರ್ಯಗಳನ್ನ ಅಭಿವೃದ್ಧಿಪಡಿಸ್ಕೋತಾರೆ ಈ ಒಂದು ZPDದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ ವೈಗೋಸ್ಕಿ ಮತ್ತು ಭಾಷೆಯ ಬಗ್ಗೆ ನೋಡೋಣ. ಸಾಮಾಜಿಕ ಸಂವಹನಗಳಿಂದ ಭಾಷೆ ಬೆಳೆಯುತ್ತದೆ ಅಂತೇಳಿ ವೈಗೋಸ್ಕಿರವ್ರು ಹೇಳ್ತಾರೆ. ನೀವು ಸಾಮಾಜಿಕವಾಗಿ ಸೋಷಿಯಲಿ ಇಂಟರಾಕ್ಷನ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಭಾಷೆ ಇರ್ತಕ್ಕಂಥದ್ದು ಬೆಳೆಯುತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಜೊತೆಗೆ ವೈಗೋಸ್ಕಿರವರು ಭಾಷೆಯನ್ನು ಮನುಷ್ಯನ ಶ್ರೇಷ್ಠ ಸಾಧನ ಅಂತೇಳಿ ವೀಕ್ಷಿಸಿದ್ದಾರೆ. ಸೊ ಇದರಿಂದ ಹೊರಗಿನ ಪ್ರಪಂಚದೊಂದಿಗೆ ಸಂವಹನ ಮಾಡಲು ಇದು ಒಂದು ದೊಡ್ಡದಾಗಿರ್ತಕ್ಕಂಥ ಸಾಧನ ಆಗಿದೆ ಅಂತೇಳಿ ವೈಗೋಸ್ಕಿರವರು ಇಲ್ಲಿ ವಿವರಿಸ್ತಾ ಇದ್ದಾರೆ ಅವರ ಒಂದು ಥಿಯರಿದಲ್ಲಿ. ಭಾಷೆಯ ಮೇಲೆ ವೈಗೋಸ್ಕಿ ಅಂತೇಳಿ ವೈಗೋಸ್ಕಿ ಆನ್ ಲ್ಯಾಂಗ್ವೇಜ್ ಏನ್ ಹೇಳ್ಯಾರೆ ಅವರು ಭಾಷೆಯ ಮೇಲೆ ಅಂತಂದ್ರೆ, ಆಲೋಚನೆ ಮತ್ತು ಭಾಷೆಯು ಆರಂಭದಲ್ಲಿ ಜೀವನದ ಆರಂಭಿಕ ಪ್ರತ್ಯೇಕ ವ್ಯವಸ್ಥೆಗಳಾಗಿರ್ತವೆ. ಅಂತಂದ್ರೆ ಇಲ್ಲಿ ಆಲೋಚನೆ ಏನು ಅವನು ಥಾಟ್ಸ್‌ಗಳಿರ್ತವೆ. ಒಂದು ಮಗುವಿನ ಥಾಟ್ಸ್‌ಗಳಾಗಿರ್ಬೋದು ಅಥವಾ ಭಾಷೆ ಇರ್ತಕ್ಕಂಥದ್ದು, ಭಾಷೆ ಮತ್ತು ಥಾಟ್ ಇರ್ತಕ್ಕಂಥದ್ದು ಇವು ಆರಂಭದಲ್ಲಿ ಅವನ ಜೀವನದಲ್ಲಿ ಪ್ರತ್ಯೇಕ ಒಂದು ಆಗಿರ್ತವೆ. ಅಂದ್ರೆ ಪ್ರತ್ಯೇಕವಾಗಿ ಬೆಳೀತಾ ಹೋಗ್ತಾ ಇರ್ತವೆ. ಆಮೇಲೆ ಸುಮಾರು 3 ವರ್ಷಗಳ ವಯಸ್ಸು ಆದ್ಮೇಲೆ ಇವು 2 ಕೂಡ ಏನಾಗ್ತವೆ ಕಂಬೈನ್ಡ್ ಆಗ್ತವೆ. ಅಂತಂದ್ರೆ ಭಾಷೆ ಆಮೇಲೆ ಆಲೋಚನೆ ಅವನು ಏನ್ ಥಾಟ್ಸ್ ಮತ್ತು ಅವನೇನ್ ಲ್ಯಾಂಗ್ವೇಜಸ್ ಇದಾವೆ ಅವೆರಡು ಕಂಬೈನ್ಡ್ ಆಗ್ತಾ ಹೋಗ್ತವೆ 3 ವರ್ಷಗಳ ಆದ್ಮೇಲೆ. ಸೊ ಈ ಹಂತದಲ್ಲಿ ಮಾತು ಮತ್ತು ಆಲೋಚನೆ ಪರಸ್ಪರ ಅವಲಂಬಿತವಾಗಿರ್ತವೆ. ಸೊ ಆಮೇಲೆ ಈ ಹಂತದೊಳಗ ಆಲೋಚನೆ ಅವನು ಏನು ಥಿಂಕ್ ಮಾಡ್ತಿರ್ತಾನೆ, ಥಾಟ್ ಮಾಡ್ತಿರ್ತಾನೆ ಅದು ಆಗಿರ್ಬೋದು. ಆಮೇಲೆ ಅವನದು ಸ್ಪೀಚ್ ಇರ್ತೈತಿ. ಅವೆಲ್ಲ ಏನಾಗಿರ್ತಾವ ಅಂತಂದ್ರೆ ಒಂದು ಡಿಪೆಂಡೆಂಟ್ ಆಗಿರ್ತವೆ, ಅವಲಂಬಿತ ಆಗಿರ್ತವೆ. ಇವು ಎರಡೂಗಳು ಕೂಡ ಒಂದರ ಒಂದ ಮೇಲೆ ಅಂತೇಳಿ ಹೇಳ್ತಾ ಇದ್ದಾರೆ. ಭಾಷೆಯ 3 ರೂಪಗಳನ್ನ ನೋಡೋಣ ಇಲ್ಲಿ. ವೈಗೋಸ್ಕಿರವರು ಹೇಳಿರ್ತಕ್ಕಂಥದ್ದು ಸಾಮಾಜಿಕ ಭಾಷಣ ಅಂತ ಹೇಳ್ತೇವೆ. ಸಾಮಾಜಿಕ ಮಾತುಗಳು. ಇದು ಇತರರೊಂದಿಗೆ ಮಾತನಾಡಲು ಬಳಸುವ ಬಾಹ್ಯ ಸಂವಹನವಾಗಿದೆ ಅಂತ ಹೇಳ್ತಾರೆ. ಇದು 2 ವರ್ಷ ವಯಸ್ಸಿನಿಂದ ಇರ್ತಕ್ಕಂಥದ್ದು ಬರುತ್ತೆ. ಅದ್ರ ಜೊತೆಗೆ ಖಾಸಗಿ ಮಾತು ಇರ್ತಕ್ಕಂಥದ್ದು ಅಂತ ಹೇಳ್ತೇವೆ ನಾವು. ಪ್ರೈವೇಟ್ ಸ್ಪೀಚ್ 3 ವರ್ಷ ವಯಸ್ಸಿನಿಂದ ಬರುತ್ತದೆ. ಇದು ಸ್ವಯಂ ಪಡುತ್ತದೆ ಮತ್ತು ಬೌದ್ಧಿಕ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಂತಂದ್ರೆ ಖಾಸಗಿ ಅಂತಂದ್ರೆ ತನ್ನಷ್ಟಕ್ಕೆ ತಾನೇ ಇರ್ತಕ್ಕಂಥದ್ದು ಬಡಬಡಿಸೋದು ಅಂತ ಹೇಳ್ತಾರಲ್ಲ. ಸೊ ಅದನ್ನ ಖಾಸಗಿ ಮಾತು ಅಂತ ಹೇಳ್ತೇವೆ. ಆಮೇಲೆ ಮೌನ ಆಂತರಿಕ ಮಾತು ಆಗುತ್ತೆ. ದೊಡ್ಡವರು ಆದಂಗೆ ಅಂತಿಮವಾಗಿ ಖಾಸಗಿ ಮಾತು ಭೂಗತ ಆಗ್ತೈತಿ ಅಂತಂದ್ರೆ ಅದು ಅಲ್ಲಿ ಕೊಲಾಪ್ಸ್ ಆಗುತ್ತೆ. ಅದಾದ್ಮೇಲೆ ಸ್ವಯಂ ನಿಯಂತ್ರಕ ಕಾರ್ಯಗಳನ್ನ ತೆಗೆದುಕೊಳ್ಳುವಂತಹ ಮತ್ತು ಮೂಕ ಆಂತರಿಕ ಭಾಷಣವಾಗಿರ್ತಕ್ಕಂಥ ರೂಪಾಂತರ ಆಗ್ತವೆ. ಅಂತಂದ್ರೆ ಏನು ಮುಂದೆ ಕೆಲಸ ಮಾಡ್ಬೇಕಾಗೈತೆ ಆ ಮಗು ಇರ್ತಕ್ಕಂಥದ್ದು ತನ್ನ ಮನಸ್ಸಿನಲ್ಲಿಯೇ ಹೇಳ್ತಾ ಹೋಗುತ್ತೆ. ಆ ಕಾರ್ಯವನ್ನ ಮಾಡ್ತಾ ಹೋಗುತ್ತೆ. ಸೊ ಇದಕ್ಕಿಂತ ಮುಂಚೆ 3 ವರ್ಷ ಒಳಗೆ ಇರ್ತಕ್ಕಂಥ ಮಗು ಇರ್ತಕ್ಕಂಥದ್ದು ಏನ್ ಮಾಡ್ತೈತಿ, ಒಂದ್ ಸ್ವಲ್ಪ ಲೌಡ್ಲಿ ಇರ್ತಕ್ಕಂಥದ್ದು ಹೇಳುತ್ತೆ. ಏನ್ ಮಾಡ್ಬೇಕಾಗಿದೆ ಮುಂದೆ, ಏನು ಅಲ್ಲಿ ಹೋಗ್ಬೇಕು, ಇಲ್ಲಿ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಸೊ ಅದನ್ನ ಅಲ್ಲಿ ಅಂಗಡಿಗೆ ಹೋಗ್ಬೇಕು. ಸೊ ಈ ರೀತಿ ಒಂದ್ ಸ್ವಲ್ಪ ಲೌಡ್ಲಿ ಇರ್ತಕ್ಕಂಥದ್ದು ಹೇಳ್ತೈತೆ ಅದು ಖಾಸಗಿ ಮಾತು. ಆಮೇಲೆ ಅದ್ರ ಜೊತೆಗೆ ದೊಡ್ಡವನು ಆದಂಗೆ ಆ ಒಂದು ಮಾತು ಖಾಸಗಿ ಮಾತು ಇರ್ತಕ್ಕಂಥದ್ದು ಏನಾಗೈತಿ ಭೂಗತ ಆಗ್ತೈತಿ. ಆಮೇಲೆ ಸ್ವಯಂ ಇರ್ತಕ್ಕಂಥದ್ದು ನಿಯಂತ್ರಕ ಕಾರ್ಯಗಳನ್ನ ತೆಗೆದುಕೊಳ್ಳುತ್ತೈತಿ. ಆಮೇಲೆ ಅದ್ರ ಜೊತೆಗೆ ಮೂಕ ಆಂತರಿಕ ಭಾಷಣ ಇರ್ತಕ್ಕಂಥದ್ದು ಅವನಲ್ಲಿ ರೂಪುಗೊಳ್ತೈತಿ. ಇದು 7ನೇ ವಯಸ್ಸಿನಿಂದ ಪ್ರಾರಂಭ ಆಗ್ತೈತಿ. 7ನೇ ವಯಸ್ಸಿನಿಂದ ಕಂಟಿನ್ಯೂ ಆಗಿ ಇರ್ತೈತಿ ಇದು. ಆಮೇಲೆ ಇದು ಶ್ರವಣದಲ್ಲಿರ್ತಕ್ಕಂಥದ್ದು ಕಡಿಮೆ ಅಂದ್ರೆ ಒಂದು ಲೌಡ್ಲಿ ಇರ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಶೈಕ್ಷಣಿಕ ಪರಿಣಾಮಗಳು ಏನೇನಿದಾವೆ? ವೈಗೋಸ್ಕಿಯ ಸಿದ್ಧಾಂತವು ಸಹಭಾಗಿತ್ವದ ಕಲಿಕೆಯಲ್ಲಿ ಪ್ರಸ್ತುತ ಆಸಕ್ತಿಯನ್ನ ಪೋಷಿಸುತ್ತದೆ. ಆಮೇಲೆ ಗುಂಪಿನ ಸದಸ್ಯರು ವಿಭಿನ್ನ ಮಟ್ಟದ ಸಾಮರ್ಥ್ಯವನ್ನು ಹೊಂದಿರಬೇಕು. ಆದ್ದರಿಂದ ಹೆಚ್ಚು ಮುಂದುವರಿದ ಗೆಳೆಯರ ಕಡಿಮೆ ಮುಂದುವರಿದ ಸದಸ್ಯರು ತಮ್ಮ ZPDಯಲ್ಲಿ ಕಾರ್ಯನಿರ್ವಹಿಸಲು ಸಹಾಯ ಮಾಡ್ತಾರೆ. ಅಂತಂದ್ರೆ ವೈಗೋಸ್ಕಿರವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸಹಭಾಗಿತ್ವ ಇರ್ತಕ್ಕಂಥದ್ದು ಕಲಿಗೆ ಆಗ್ಬೇಕು. ಅದ್ರ ಜೊತೆಗೆ ಗುಂಪಿನಲ್ಲಿ ಬೇರೆ ಬೇರೆ ಒಂದು ಸಾಮರ್ಥ್ಯ ಹೊಂದಿರತಕ್ಕಂತಹ ಮಕ್ಕಳು ಇರೋದರಿಂದ ಸೊ ಇಲ್ಲಿ ZPDದಲ್ಲಿ
ಒಂದು ಒಳ್ಳೆಯದಾಗಿರ್ತಕ್ಕಂಥ ಕಾರ್ಯನಿರ್ವಹಿಸಲು ಸಹಾಯಕ ಆಗ್ತೈತಿ. ಈ ಒಂದು ಗುಂಪು ಚಟುವಟಿಕೆ ಆಗಿರ್ಬೋದು, ಸಹಭಾಗಿತ್ವದ ಒಂದು ಕಲಿಕೆ ಆಗಿರ್ಬೋದು. ಇದಲ್ಲದೆ ವೈಗೋಸ್ಕಿರ್ ಅವರು ಸ್ಕ್ಯಾಫೋಲ್ಡಿಂಗ್ ಅಂತ ಏನಿದೆ ನಂತಹ ಸೂಚನಾ ಪರಿಕಲ್ಪನೆಗಳಿಗೆ ಸಂಬಂಧಿತವಾಗಿರ್ತಕ್ಕಂಥ ಕಲ್ಪನೆಯನ್ನ ನೀಡಿದರು. ಇದರಲ್ಲಿ ಒಬ್ಬ ಶಿಕ್ಷಕ ಅಥವಾ ಹೆಚ್ಚು ಮುಂದುವರಿದ ಪಿಯರ್ ಕಾರ್ಯವನ್ನು ರಚಿಸಲು ಅಥವಾ ವ್ಯವಸ್ಥೆ ಮಾಡಲು ಸಹಾಯ ಮಾಡ್ತೈತಿ. ಇದರಿಂದ ಅನುಭವಿ ಯಶಸ್ವಿಯಾಗಿ ಕೆಲಸ ಮಾಡಬಹುದು. ಸೊ ಇಲ್ಲಿ ಸ್ಕ್ಯಾಫೋಲ್ಡಿಂಗ್ ಅನ್ನುವಂಥದ್ದು ಒಂದು ಬಹಳಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನೀಡ್ಯಾರೆ. ಅದ್ರ ಜೊತೆಗೆ ಒಬ್ಬ ಶಿಕ್ಷಕ ಅಥವಾ ಹೆಚ್ಚು ಮುಂದುವರಿದ ಒಂದು ಪಿಯರ್ ಕಾರ್ಯ ಅಂತಂದ್ರೆ ಅವ್ರು ಹೆಚ್ಚು ಮುಂದುವರೆದಿರ್ತಕ್ಕಂಥ ಒಂದು ಗೆಳೆಯರಾಗಿರ್ಬೋದು ಅಥವಾ ವ್ಯವಸ್ಥೆ ಮಾಡಲು ಸಹಾಯ ಮಾಡ್ತೈತಿ. ಅಂತಂದ್ರ ಆ ಮಗು ಇರ್ತಕ್ಕಂಥದ್ದು ಮುಂದೆ ಹೋಗ್ಲಿಕ್ಕೆ ಸಹಾಯ ಮಾಡ್ತೈತಿ. ಒಂದು ಪಿಯರ್ ಗ್ರೂಪ್ ಆಗಿರ್ಬಹುದು ಅಥವಾ ಒಬ್ಬ ಶಿಕ್ಷಕರಾಗಿರ್ಬೋದು ಆ ಮಗು ಮುಂದೆ ಹೋಗ್ಲಿಕ್ಕೆ ಸಹಾಯ ಆಗ್ತೈತಿ. ಇದರಿಂದ ಅನುಭವಿ ಯಶಸ್ವಿಯಾಗಿ ಕೆಲಸ ಮಾಡ್ಬಹುದು. ಅಂತಂದ್ರೆ ಅವನು ತನ್ನ ಜೀವನದಲ್ಲಿ ಬಹಳಷ್ಟು ಅನುಭವಗಳನ್ನ ಪಡೆದುಕೊಳ್ಳಲು ಸಹಾಯಕ ಆಗ್ತೈತಿ ಈ ಒಂದು ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳ್ತಾರೆ. ಇಲ್ಲಿ ವಿಮರ್ಶಾತ್ಮಕ ಮೌಲ್ಯಮಾಪನ ಏನಿದೆ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ವೈಗೋಸ್ಕಿಯ ಕೆಲಸದ ಮುಖ್ಯ ಟೀಕೆಯು ಎಲ್ಲಾ ಸಂಸ್ಕೃತಿಗಳಿಗೆ ಸಂಬಂಧಿಸಿದ ಎಂಬ ಊಹೆಗಳು ಬಂದಿವೆ. ಎಲ್ಲವೂ ಕೂಡ ಸಾಂಸ್ಕೃತಿಕವಾಗಿವೆ ಅಂತ ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ಕೆಲವು ನಿದರ್ಶನಗಳಲ್ಲಿ ಕೆಲವು ಕೌಶಲ್ಯಗಳನ್ನು ಕಲಿಯಲು ವೀಕ್ಷಣೆ ಮತ್ತು ಅಭ್ಯಾಸವು ಹೆಚ್ಚು ಪರಿಣಾಮಕಾರಿ ಮಾರ್ಗಗಳಾಗಿರಬಹುದು ಅನ್ನುವಂಥದ್ದು ಕೂಡ ಇವರ ಬಗ್ಗೆ ಒಂದು ಟೀಕೆ ಇದೆ. ಐ ಹೋಪ್ ಈ ಒಂದು ವೈಗೋಸ್ಕಿರ್ ಅವರ ಒಂದು ಥಿಯರಿ ಇರ್ತಕ್ಕಂಥದ್ದು ನಿಮಗೆ ಅಂಡರ್‌ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಸೊ ಈ ಒಂದು ಸೀರೀಸ್ ಇರ್ತಕ್ಕಂಥದ್ದು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್‌ಗಳಿಗೂ ಕೂಡ ತಿಳಿಸಿ. ಮತ್ತೆ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಜೈ ಹಿಂದ್.